ಏನು ಯೋಚನೆ ಮಾಡ್ತಿದ್ಯಾ? ಹೊಸ ಮನೇಲೂ ಮುಖ ಹೀಗೆ ಗಂಟು ಹಾಕೊಂಡು ಕೂತಿದ್ಯಲ್ಲ, ನೀನು ಹೀಗಿದ್ರೆ ಒಂಚೂರು ಚೆನ್ನಾಗಿ ಕಾಣಲ್ಲ. ನಿನ್ನ ಫ್ರೆಂಡನ್ನು ಬಿಟ್ಟಿರೋದು ನಿನಗೆ ಕಷ್ಟ ಆಗ್ತಿದೆ ಅಲ್ವಾ? ಹಾಗೇನಿಲ್ಲ ಪುಟ್ಟ, ನಾನು ಇಷ್ಟು ವರ್ಷದ ಬದುಕಿನಲ್ಲಿ ಎಲ್ಲಾನು ಅನುಭವಿಸ್ಬಿಟ್ಟಿದ್ದೀನಿ ಕಣೆ. ಎಲ್ಲಾದರೂ ಇರ್ತೀನಿ, ಎಲ್ಲದಕ್ಕೂ ಅಡ್ಜಸ್ಟ್ ಮಾಡ್ಕೋತೀನಿ. ಮತ್ತೇನು ಯೋಚನೆ ಮಾಡ್ತಾ ಇದ್ದೆ? ಮನೇಲಾಗಿದ್ದ ಅವಮಾನದ ಬಗ್ಗೆ ಯೋಚನೆ ಮಾಡ್ತಾ ಕೂತಿದ್ದ? ಆಗಿದ್ದಾಗೋಯ್ತು ಶಾಂತಿ. ಈಗ ನೋಡು, ಅದಕ್ಕೆ ಸೊಲ್ಯೂಷನ್ ಸಿಕ್ತು ಅಂತಾನೆ ಅನ್ಕೋ. ಪುಟ್ಟಿ, ಈ ವಯಸ್ಸಿನಲ್ಲಿ ನನಗೆ ಇಷ್ಟೆಲ್ಲ ಸೌಕರ್ಯ ಬೇಕಾಗಿರಲಿಲ್ಲ ಕಣೆ. ನಮ್ಮ ಜೀವನ ಗಟ್ಟಿಯಾಗಿ ಇಟ್ಕೊಂಡು ಬದುಕಿದ್ದೀನಿ ಅಂದರೆ ಅದಕ್ಕೆ ಕಾರಣ ಗೊತ್ತಾ ನಿನಗೆ? ನೀನು ಕರ್ಣ ನಿಮ್ಮ ಮಗು ಜೊತೆ ಸುಖವಾಗಿರೋದನ್ನ ನಾನು ಕಣ್ತುಂಬ ನೋಡಬೇಕು. ಹಾಗೆ ನಿಧಿಗೆ ಒಳ್ಳೆ ಕಡೆ ಸಂಬಂಧ ನೋಡಿ ಮದುವೆ ಮಾಡಿಬಿಟ್ರೆ ಅಲ್ಲಿದ್ದು ನನ್ನ ಕರ್ತವ್ಯ ಎಲ್ಲ ಮುಗಿದೋಗುತ್ತೆ ಕಣೆ. ನೋಡಿದ್ಯಾ, ಎಷ್ಟು ಬೇಡ ಅಂದ್ರೂ ಕೇಳಲ್ಲ. ಮತ್ತೆ ಯೋಚನೆ ಶುರು ಮಾಡ್ಕೊಂಡೆ ಅಲ್ವಾ? ಇತ್ತೀಚಿನ ದಿನಗಳಲ್ಲಿ ನಾವೆಷ್ಟು ಕಷ್ಟ ಅನುಭವಿಸಿದ್ದೀವಿ ಗೊತ್ತಾ? ಆದರೆ ನೀನು ನನ್ನ ಬಗ್ಗೆ ಆಗಲಿ ನಿಧಿ ಬಗ್ಗೆ ಆಗಲಿ ಯೋಚನೆ ಮಾಡಬಾರ್ದು. ನಾವಿಲ್ಲಿ ಚೆನ್ನಾಗೇ ಇರ್ತೀವಿ. ನೀನು ಕರ್ಣನ ಮನೆಗೆ ಹೋಗಿ ಅವನ ಜೊತೆ ಸುಖವಾಗಿ ನೆಮ್ಮದಿಯಾಗಿ ಸಂಸಾರ ಮಾಡಬೇಕು, ಆಯ್ತಾ? ಯಾಕೆ ಹೀಗೆಲ್ಲ ಮಾತಾಡ್ತಿದ್ಯಾ ನೀನು? ನೋಡು ಬಂಗಾರಿ, ನಮ್ಮ ಕರ್ಣ ಮತ್ತು ಲಚ್ಚಿ ನಮ್ಮನ್ನೆಲ್ಲ ಎಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದಾರಲ್ವಾ? ನಮಗೋಸ್ಕರ ಎಷ್ಟು ತ್ಯಾಗ ಮಾಡಿದ್ದಾರೆ. ಅದಕ್ಕೆ ನೀನು ಆ ಮನೆಯಲ್ಲಿ ನಿಮ್ಮ ಮನೆಯವರೆಲ್ಲರ ಜೊತೆಯಲ್ಲಿ ನೆಮ್ಮದಿಯಾಗಿ ಬದುಕಬೇಕು, ಅವ್ರನ್ನೆಲ್ಲ ಚೆನ್ನಾಗಿ ನೋಡ್ಕೋಬೇಕು, ಸರಿನಾ? 1.5 CR. ಇದೆಲ್ಲ ಹೇಳೋದು ಚೆನ್ನಾಗಿದೆ, ಆದರೆ ಇಷ್ಟೇ ನಿಮ್ಮ ಉದ್ದೇಶ ಅಂತ ನಂಗೆ ಅನ್ನಿಸ್ತಾ ಇಲ್ಲ. ನಿಮ್ದೇನೋ ಪ್ಲಾನ್ ಇದೆ ಅಂತ ನಂಗೆ ಚೆನ್ನಾಗಿ ಗೊತ್ತು. ಏನೋ ನೀನು ಆಗ್ಲಿಂದ ಪ್ಲಾನು ಉದ್ದೇಶ ಏನೇನೋ ಹೇಳ್ತಾ ಇದೀಯಾ? ಅಂತದ್ದು ನಾನೇನೋ ಮಾಡಿದೆ? ನಿನ್ನಿಂದ ನಿಧಿ ದೂರ ಹೋಗಿರೋದು ನಿನ್ನಿಂದ ಸಹಿಸ್ಕೊಳಕ್ ಆಗ್ತಾ ಇಲ್ಲ ತಾನೆ? ಅಥವಾ ನಿತ್ಯ ಇಲ್ದಿರೋದು ಬೇಜಾರಾಗ್ತಾ ಇದೆಯಾ? ಯಾಕೆ ಮೌನ? ಹೇಳು, ಏನ್ ನಿಮ್ ಪ್ಲಾನ್? ಪ್ಲಾನ ಯಾವುದು? ಓಹ್, ನಿಧಿಗೆ ಹೊಸ ಮನೆ ಮಾಡ್ಕೊಟ್ಟಿದ್ದ? ಹೌದೌದು, ಅದು ನಂದೇ ಪ್ಲಾನು. ಉದ್ದೇಶ ಒಳ್ಳೇದಿದ್ದಾಗ ಯಾರು ಬಂದು ನನಗೆ ಪ್ರಶ್ನೆ ಮಾಡಿದ್ರು ನಾನು ಧೈರ್ಯವಾಗಿ ಉತ್ತರ ಕೊಡ್ತೀನಿ. ಆ ದೇವರೇ ಬಂದರು. ಈಗ ಹೇಳಿ, ನಾನು ಮಾಡಿರೋದ್ರಲ್ಲಿ ತಪ್ಪೇನಿದೆ? ನಿಧಿನೇ ಒಪ್ಕೊಂಡಿದ್ದಳಲ್ಲೋ ನಾನು ಮಾಡಿದ್ದು ಸರಿ ಅಂತ. ಅದು ಒಂದೇ. ಯಾಕೋ ನಿಲ್ಲಿಸ್ಬಿಟ್ಟೆ? ಹೇಳು. ಏನಿಲ್ಲ ಬಿಡಿ, ಟೈಮ್ ಬಂದಾಗ ಕೇಳ್ತೀನಿ. ಅವ್ನು ನಿಧಿಗೋಸ್ಕರ ಬ್ರೇಕ್ಫಾಸ್ಟ್ ಪ್ಯಾಕ್ ಮಾಡ್ಕೊಂಡಿದ್ದಾನೆ. ಅವ್ರನ್ನ ಸೆಪ್ರೇಟ್ ಮಾಡೋದು ನೀನು ಅನ್ಕೊಂಡಿದ್ದಷ್ಟು ಸುಲಭ ಅಲ್ಲ. ಸುಲಭವಾಗಿರೋ ಕೆಲಸನ ಇವತ್ತಿನವರೆಗೂ ನಾನು ಯಾವ್ದು ಒಪ್ಕೊಂಡಿದ್ದೀನಿ? ನನಗೆ ಟಾಸ್ಕ್ ಇರಬೇಕು, ಆಗಲೇ ನನ್ನ ಬುದ್ಧಿ ಚುರುಕ ಕೆಲಸ ಮಾಡೋದು. ನೋಡ್ತಾ ಈ ಟೈಮ್ ಒಳಗಡೆ ಸೀನ್ ಹೇಗೆ ಚೇಂಜ್ ಮಾಡ್ತೀನಿ ಅಂತ. ಹಾಂ ಅಂಕಲ್. ಹೊಸ ಮನೆಯಲ್ಲಿ ಅರೇಂಜ್ಮೆಂಟ್ಸ್ ಎಲ್ಲ ಓಕೆನಾ ಅಮ್ಮ? ರಾತ್ರಿ ನಿದ್ದೆ ಚೆನ್ನಾಗಿ ಬಂತಾ? ಹಾಂ, ಚೆನ್ನಾಗಿದೆ. ಹೌದಾ? ಒಳ್ಳೇದು ಒಳ್ಳೇದು. ಸ್ವಲ್ಪ ನಿತ್ಯ ಫೋನ್ ಕೊಡ್ತೀಯಮ್ಮ? ಅಕ್ಕ, ರಮೇಶ್ ಅಂಕಲ್. ಹಲೋ,
ಹೇಳಿ ಅಂಕಲ್. ನಿನಗೆ ಹೇಗೆ ಹೇಳಬೇಕು ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಆದರೂ ನೀನು ಈ ಮನೆ ಸೊಸೆ ಅಲ್ವಾ, ನಿನಗೆ ಹೇಳೋದ್ರಲ್ಲಿ ತಪ್ಪೇನಿಲ್ಲ ಅಂತ ಹೇಳ್ತಾ ಇದ್ದೀನಮ್ಮ. ಪರವಾಗಿಲ್ಲ ಹೇಳಿ. ನಿನ್ನೆ ರಾತ್ರಿಯಿಂದ ಕರ್ಣ ನಿನ್ನ ಬಹಳ ಮಿಸ್ ಮಾಡ್ಕೋತಾ ಇದ್ದ. ನೀನಿಲ್ಲದೆ ಅವನ ಸಂಕಟನ ನೋಡಕ್ಕಾಗ್ತಾ ಇಲ್ಲಮ್ಮ. ನಿನಗೆ ನನ್ನ ಮಾತು ಮೇಲೆ ನಂಬಿಕೆ ಬರ್ತಾ ಇಲ್ಲ ಅಲ್ವಾ? ನಿನಗೋಸ್ಕರ ಕರ್ಣ ಬೆಳಿಗ್ಗೆ ಬೇಗ ಎದ್ದು ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಆಸ್ಪತ್ರೆ ತಗೊಂಡು ಹೋಗಿದ್ದಾನೆ. ಬೇಕಾದ್ರೆ ನೀನು ಆಸ್ಪತ್ರೆಗೆ ಹೋಗಿ ನೋಡು. ಹೌದಾ? ಹೌದಮ್ಮ. ನೋಡು, ನೀನು ಮನೇಲಿ ಏನೂ ತಿನ್ನಕ್ಕೆ ಹೋಗ್ಬೇಡ. ಯಾಕೆಂದ್ರೆ ಅವನು ನಿನಗೋಸ್ಕರ ಮನೇಲಿ ಅದೇನೇನೋ ಮಾಡ್ತಾ ಇದ್ದ. ನಿನಗೆ ಅಲ್ಲೇ ಸಿಕ್ಕು ಸರ್ಪ್ರೈಸ್ ಕೊಡಬೇಕು ಅಂತ ಇದ್ದೇನೋ. ನನಗೆ ಈ ಎಕ್ಸೈಟ್ಮೆಂಟು ತಾಳಕ್ಕಾಗಲಿಲ್ಲಮ್ಮ, ಅದಕ್ಕೆ ನಿನಗೆ ಹೇಳ್ತಾ ಇದ್ದೀನಿ. ಏನು ಬೇಜಾರು ಮಾಡ್ಕೋಬೇಡ ಪ್ಲೀಸ್. ಇಲ್ಲ ಅಂಕಲ್. ಬಾಯ್ ಬಾಯ್. ಬಾಯ್. ನಿಜವಾಗ್ಲೂ ಕಾರಣ ನನ್ನ ಮಿಸ್ ಮಾಡ್ಕೋತಿದ್ದಾರಾ?